ರಾಜ್ಯಸಭಾ ಚುನಾವಣೆಯಲ್ಲಿ ಪಕ್ಷೇತರ ಶಾಸಕರುಗಳಿಗೆ ಆಮಿಷ ಬೆದರಿಕೆಯನ್ನು ಹಾಕಲಾಗಿದೆಯಾ? ಈ ಪ್ರಶ್ನೆಗೆ ಉತ್ತರವನ್ನ ಇದೀಗ ಗೌರಿಬಿದನೂರಿನ ಶಾಸಕರು ಕೂಡ ಕೊಟ್ಟಿದ್ದಾರೆ, ಪುಟ್ಟಸ್ವಾಮಿ ಅವರು. ಸೊ ಆ ರೀತಿಯ ಬೆದರಿಕೆಗಳು ಅಥವಾ ಆಮಿಷ ಅವರಿಗೆ ಬಂದಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಸಹಜವಾಗಿ ಕೇಳಲಾಯಿತು. ಯಾಕಂದ್ರೆ ಇದೇ ರೀತಿಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವ್ರಿಗೂ ಕೂಡ ಕೇಳಲಾಗಿತ್ತು. ಪೊಲೀಸ್ ನೋಟಿಸ್ ಬಂದಾಗ ಮಾಹಿತಿಯನ್ನ ಕೊಡ್ತೀನಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನ ಕೊಟ್ಟಿದ್ದೀನಿ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿಯೇ ಮತ ಚಲಾಯಿಸ್ತೀನಿ ಅಂತ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ ಪುಟ್ಟಸ್ವಾಮಿ. ರಾಜ್ಯಸಭಾ ಚುನಾವಣೆಯಲ್ಲಿ ಪಕ್ಷೇತರ ಶಾಸಕರಿಂದ ಮತವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನಗಳು ಎಲ್ಲಾ ಪಕ್ಷಗಳಿಂದ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಗೌರಿಬಿದನೂರು ಪಕ್ಷೇತರ ಶಾಸಕ KH ಪುಟ್ಟಸ್ವಾಮಿ ಗೌಡ ಅವರಿಗೂ ಕೂಡ ಬೆದರಿಕೆ ಅಥವಾ ಆಮಿಷ ಬಂದಿದೆಯಾ ಅನ್ನೋ ಪ್ರಶ್ನೆಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದೊಂದು ಸೂಕ್ಷ್ಮ ವಿಚಾರ, ಬಹಿರಂಗವಾಗಿ ಏನನ್ನು ಕೂಡ ಹೇಳಲಿಕ್ಕಾಗಲ್ಲ. ಪೊಲೀಸ್ ನೋಟಿಸ್ ಬಂದಂತಹ ಸಂದರ್ಭದಲ್ಲಿ ನನ್ನೆಲ್ಲಾ ಮಾಹಿತಿಗಳನ್ನು ಅವರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಪುಟ್ಟಸ್ವಾಮಿ ಗೌಡ. ಅದಕ್ಕೋಸ್ಕರ ಕಾಂಗ್ರೆಸ್ಸಿನ ಒಂದು ಏನು ಅವರ ಆದೇಶ ಇದೆ ಅದರ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸ್ತೀನಿ. ನಾನು ರಾಜ್ಯಸಭೆ ಎಲೆಕ್ಷನ್ ನಡೀತಾ ಇದೆ, ನಾನು ಕಾಂಗ್ರೆಸ್ಸಿಗೆ ಪರವಾಗಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಕಾಂಗ್ರೆಸ್ಸಿನ ಒಂದು ಏನು ಅವರ ಆದೇಶ ಇದೆ ಅದರ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸ್ತೀನಿ. ನಾನು ರಾಜ್ಯಸಭೆ ಎಲೆಕ್ಷನ್ ನಡೀತಾ ಇದೆ, ನಾನು ಕಾಂಗ್ರೆಸ್ಸಿಗೆ ಪರವಾಗಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಕಾಂಗ್ರೆಸ್ಸಿನ ಒಂದು ಏನು ಅವರ ಆದೇಶ ಇದೆ ಅದರ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸ್ತೀನಿ. ನಾನು ರಾಜ್ಯಸಭೆ ಎಲೆಕ್ಷನ್ ನಡೀತಾ ಇದೆ, ನಾನು ಕಾಂಗ್ರೆಸ್ಸಿಗೆ ಪರವಾಗಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ